ಹಾಯ್ ಫ್ರೆಂಡ್ಸ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕುಂಭರಾಶಿಯವರಿಗೆ ಇವತ್ತಿನ ದಿನ ರೀಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ, ಬರುವಂತ ದಿನಗಳು 15th ಏಪ್ರಿಲ್ ಇಂದ 25th ಏಪ್ರಿಲ್ ವರೆಗೂ ಏನೆಲ್ಲ ರೀಡಿಂಗ್ ಅಲ್ಲಿ ಬರ್ತಾ ಇದೆ, ಅವರ ಒಂದು ಲವ್ ಲೈಫ್ ಇರ್ಬೋದು, ಅವರ ಒಂದು ಜಾಬ್ ಕರಿಯರ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಏನೇ ಬರ್ತಾ ಇದೆ. ಬಟ್ ಬಿಫೋರ್ ದ್ಯಾಟ್ ನಾವು ಮೆಸೇಜ್ ಅನ್ನ ನೋಡೋಣ. ಯೂನಿವರ್ಸ್ ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದೆ, ಲಾಸ್ಟ್ ಅಲ್ಲಿ ಒಂದು ಗೈಡೆನ್ಸ್ ಕೂಡ ಏನ್ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಹಾಗೆ ರೀಡಿಂಗ್ ಅನ್ನ ಕ್ಲೇಮ್ ಮಾಡೋದಕ್ಕೆ ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕ್ಲೇಮ್ ಮಾಡಿ ಅಕ್ಯುರೇಟ್ ಆಗಿ ರೀಡಿಂಗ್ ಬರಬೇಕು ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ಬರುತ್ತೆ ರೀಡಿಂಗ್ ಅಂತ ಹೇಳ್ಬೋದು. ಫಸ್ಟ್ ಮೆಸೇಜ್ ನಾನು ನೋಡ್ತಾ ಇದ್ದೀನಿ, ಯೂನಿವರ್ಸ್ ಮೆಸೇಜ್ ನಿಮ್ಗೆ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಹ್ಯಾವ್ ಅ ಫೇತ್ ಇನ್ ಯುವರ್ ಡ್ರೀಮ್ಸ್. ಓಕೆ, ನಿಮ್ಗೆ ಏನ್ ಡ್ರೀಮ್ಸ್ ಬರ್ತಾ ಇದೆ, ನೀವೇನ್ ಡ್ರೀಮ್ಸ್ ಇಟ್ಕೊಂಡಿದೆ. ಡ್ರೀಮ್ಸ್ ಅಂತಂದ್ರೆ ನೋಡಿ, ಇಲ್ಲಿ ನೀವು ಎಚ್ಚರ ಇದ್ದಾಗ ಕಾಣುವಂಥ ಡ್ರೀಮ್ಸ್ ಅಲ್ಲ, ನಿಮ್ಮ ಲೈಫ್ ಬಗ್ಗೆ ನೀವೇನು ಪರ್ಟಿಕ್ಯುಲರ್ ಆಗಿ ಒಂದು ಡ್ರೀಮ್ ಅನ್ನ ಸೆಟ್ ಮಾಡ್ಕೊಂಡಿರ್ತೀರಾ, ಆ ಒಂದು ಡ್ರೀಮ್ ಬಗ್ಗೆ ನೀವು ಫೇತ್ ಇಟ್ಕೊಳ್ಳಿ. ಓಕೆ, ಸೊ ಆ ಫೇತ್ ನಿಮಗೆ ಏನು ಮಾಡುತ್ತೆ, ಆ ಯೂನಿವರ್ಸ್ ಮೇಲೆ ನಿಮಗೆ ಏನು ಫೇತ್ ಇರುತ್ತೆ, ಅಲ್ಟಿಮೇಟ್ಲಿ ನೀವು ಆ ಒಂದು ಡ್ರೀಮ್ಸನ್ನು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ನಿಮಗೆ ಅವಕಾಶ ಇದೆ. ಹಾಗಾಗಿ ಹೋಪನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ, ಫೇತ್ ಇಡಿ. ಓಕೆ, ಈಡೇರ್ತಾ ಇಲ್ಲ, ಓಕೆ ಸ್ವಲ್ಪ ಟೈಮ್ ಇರ್ಬೋದು, ಓಕೆ ಅದು ಆಗುತ್ತೆ ಅನ್ನೋವಂಥ ಒಂದು ಭಾವನೆ ನಿಮ್ಮಲ್ಲಿ ಇರಲಿ. ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಸೊ ಬನ್ನಿ ಹಾಗಿದ್ರೆ ನೋಡೋಣ ಬರುವಂಥ ದಿನಗಳು ಕುಂಭರಾಶಿಯವರ ಒಂದು ಹೆಲ್ತ್ ರೀಡಿಂಗ್ ಯಾವ ರೀತಿ ಇರುತ್ತೆ, ಅವರ ಒಂದು ಲವ್ ಲೈಫ್ ಯಾವ ರೀತಿ ಇರುತ್ತೆ, ಅಥವಾ ಅವರ ಪಾರ್ಟ್ನರ್ ಜೊತೆ ಅವರ ಒಂದು ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ರೀಡಿಂಗನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕಾಲೀಗ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ. ಸೊ ಅವರು ಕೂಡ ನೋಡ್ಕೊಳ್ಳಿ, ಅವರ ಒಂದು ಲೈಫಲ್ಲಿ ಏನು ನಡೀತಾ ಇದೆ, ಯೂನಿವರ್ಸ್ ಏನು ಅವ್ರಿಗೆ ಹೇಳಲಿಕ್ಕೆ ಹೋಗ್ತಾ ಇದೆ. ಎಲ್ಲ ರಾಶಿಯವ್ರದ್ದು ನಾನು ಮೆನ್ಷನ್ ಮಾಡಿರ್ತೀನಿ, ಸ್ವಲ್ಪ ಗಮನ ಕೊಡಿ. ಹಾಗೆ ಓಕೆ, ಸೊ ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟಿಂದ ನೋಡಿದಾಗ ಹೆಲ್ತಲ್ಲಿ ಸ್ವಲ್ಪ ಯಾಕೋ ತುಂಬ ಹೆಲ್ತಲ್ಲಿ ಏನಾಗ್ತಾ ಇದೆ, ಏನೋ ನಿಮಗೆ ಹಿಂದೆ ಇರುವಂಥದ್ದು ಹೆಲ್ತ್ ಇಶ್ಯೂಸ್ ಅದು ಇನ್ನೂವರೆಗೂ ಕಾಡ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ಅಂದರೆ ನಿಮಗೆ ಮೊದಲೇನೋ ಏನಾದರೂ ತೊಂದರೆ ಆಗಿರ್ಬೋದು ಹೆಲ್ತಲ್ಲಿ, ಆ ಒಂದು ಡಿಸೀಸ್ ಇರ್ಬೋದು. ಸೊ ರಿಕವರಿ ಮಾಡ್ಕೊಳ್ತಾ ಇದ್ದೀರಾ, ರಿಕವರಿಯಲ್ಲಿ ಇದ್ದೀರಾ, ಏನೋ ನಿಮಗೆ ತೊಂದರೆ ಆಗಿತ್ತು ಬಟ್ ಅದನ್ನು ರಿಕವರಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಟೈಮ್ ಟು ಟೈಮ್ ಮೆಡಿಸಿನ್ಸ್ ತೊಗೊಳೋದಿರ್ಬೋದು, ನೀವು ತುಂಬ ಕಾನ್ಷಿಯಸ್ ಆಗಿ ಅದನ್ನು ಮಾಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಮತ್ತು ಇನ್ನೂ ಹೇಳಬೇಕು ಅಂತಂದರೆ ಫಿಸಿಕಲಿ ನಿಮಗೆ ಏನಾದರೂ ತೊಂದರೆ ಆಗಿತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಫಿಸಿಕಲಿ ನಿಮಗೆ ಲಾಂಗ್ ಟೈಮಿಂದ ಇರೋವಂಥದ್ದು ಏನಾದರೂ ಇಶ್ಯೂಸ್ ಇರೋವಂಥದ್ದು ಅಲ್ಲಿ ನಿಮಗೆ ರಿಕವರಿ ಆಗ್ತಾ ಇದೆ. ಓಕೆ, ಸೊ ಅಲ್ಟಿಮೇಟ್ಲಿ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ. ಮತ್ತು ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಸಮ್ವೇರ್ ನೀವು ಎಲ್ಲೋ ಬೇರೆ ಕಂಟ್ರಿಗೆ ಹೋಗಿ ಅಥವಾ ಬೇರೆ ಔಟ್ಸೈಡಲ್ಲಿ ಇಲ್ಲೇ ಇದ್ದರೂ ಕೂಡ ನೀವು ಬೇರೆ ಸಿಟಿಯಲ್ಲಿ ಹೋಗಿ ನೀವೇನಾದರೂ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಏನೋ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಮಾಡಿರಬಹುದು, ನೀವು ಬೇರೆ ಕಡೆ ಹೋಗಿ ಆಪ್ರೇಷನ್ಸ್ ಲೆವೆಲ್ವರೆಗೂ ಹೋಗಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಚೆಕ್ ಮಾಡಿ, ನಿಮಗೆ ಎಷ್ಟು ರೆಸೊನೇಟ್ ಆಯಿತು ನನಗೆ ಒಂದು ಮೆಸೇಜಲ್ಲಿ ತಿಳಿಸಿ. ಓಕೆ, ಪ್ರೆಸೆಂಟ್ ಮೂಮೆಂಟು ಕೂಡ ನಾನು ನೋಡ್ತಾ ಇದ್ದೀನಿ. ಪ್ರೆಸೆಂಟಲ್ಲಿನೂ ಕೂಡ ನನಗೆ ಅನ್ನಿಸ್ತಾ ಇರುವಂಥದ್ದು ಸ್ವಲ್ಪ ಹೆದರಿಕೆ ಇರುತ್ತೆ ನಿಮಗೆ. ಹೆಲ್ತ್ ಆಸ್ಪೆಕ್ಟಿಂದ ಸ್ವಲ್ಪ ನಿಮಗೆ ಹೆದರಿಕೆ ಇರುತ್ತೆ. ಸ್ವಲ್ಪ ಕಂಫರ್ಟ್ ಝೋನನ್ನು ಬಿಟ್ಟು ಹೊರಗಡೆ ಬನ್ನಿ, ರಿಕವರಿ ಮಾಡ್ಕೊಳ್ತಾ ಇದ್ದೀರಾ. ಹವೆವರ್ ನೀವು ಸ್ವಲ್ಪ ಎಕ್ಸಸೈಸ್, ನಿಮಗೆ ಡಾಕ್ಟರ್ ಹೇಳಿದರೆ ನೀವು ಎಕ್ಸಸೈಸ್ ಮಾಡಿ ಅಂತ ಹೇಳಿ, ಲೇಸಿನೆಸ್ಸಿಂದ ನೀವು ಹೊರಗಡೆ ಬರಬೇಕು, ಲೈಟಾಗಿ ಎಕ್ಸಸೈಸನ್ನು ಮಾಡಬೇಕು.
ಎಕ್ಸಸೈಸ್ ಮಾಡದೆ ಹೋದ್ರೂ ಸ್ವಲ್ಪ ನೀವು ಮೆಡಿಟೇಷನ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಈ ರೀತಿಯಲ್ಲಿ ನೀವು ತೊಡಗಿಸ್ಕೊಳ್ಳಿ. ಖಂಡಿತ ನಿಮಗೆ ರಿಕವರಿ ಆಗತ್ತೆ. ಸ್ವಲ್ಪ ರೆಸ್ಟ್ ಮಾಡಿ. ಓಕೆ, ನೀವು ರೆಸ್ಟ್ ಮಾಡ್ತೀರಾ ಕೂಡ. ಬರೋವಂಥ ದಿನಗಳಲ್ಲಿ ನನಗೆ ಕಾಣ್ತಾ ಇದೆ, ಸ್ವಲ್ಪ ರೆಸ್ಟ್ ಮಾಡ್ತೀರಾ, ರೆಸ್ಟ್ ತಗೊಳ್ತೀರಾ. ತುಂಬ ನಿಮಗೆ ಪ್ರಾಬ್ಲಮ್ ಆಗಿದೆ ಹೆಲ್ತಲ್ಲಿ, ಅದಕ್ಕೆ ನೀವೇನು ಮಾಡ್ತೀರಾ, ರೆಸ್ಟಿಂಗ್ ಮೋಡಲ್ಲಿ ಇರ್ತೀರಾ ಅನ್ನೋವಂಥದ್ದು. ಮತ್ತು ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ, ಸ್ವಲ್ಪ ಒಬೆಸಿಟಿದೇನಾದರೂ ನಿಮಗೆ ಪ್ರಾಬ್ಲಮ್ ಇರೋವಂಥದ್ದು ನನಗೆ ಅನ್ನಿಸ್ತಾ ಇದೆ. ಹಾಗೆ ಹೇಳಿದ್ನಲ್ವಾ, ನಿಮಗೆ ರೆಸ್ಟ್ ಮಾಡ್ತಾ ಇದ್ದೀರಾ. ಈವನ್ ನೀವೇನು ಮಾಡಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಒಬೆಸಿಟಿ ನಿಮಗೆ ಕಾಡ್ತಾ ಇದೆಯಾ, ಓಕೆ, ಅಲ್ಲಿ ನೀವು ಎಕ್ಸಸೈಸ್ ಮಾಡಿ, ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಅದನ್ನು ಸ್ಟಾರ್ಟಪ್ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು. ಹೆವಿ ಎಕ್ಸಸೈಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಮತ್ತು ನಿಮಗೆ ಡೈಜೆಷನ್ ರಿಲೇಟೆಡ್ ಏನಾದರೂ ತೊಂದರೆ ಅಂತ ಇದೆ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಡೈಜೆಸ್ಟಿವ್ ರಿಲೇಟೆಡ್ ಅದು ಒಂದು ಸಾರಿ ನೀವು ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಅದಕ್ಕೂ ಕೂಡ ಯೂನಿವರ್ಸ್ ಹೇಳ್ತಾ ಇದೆ ಸ್ವಲ್ಪ ವಾಕಿಂಗ್ ಮಾಡೋದು, ಈ ರೀತಿ ಎಲ್ಲ ಮಾಡಿ ಅಂತ ಹೇಳಿ. ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಮತ್ತು ಇನ್ನು ನಿಮ್ಮ ಕರಿಯರನ್ನು ನಾನು ನೋಡ್ತಾ ಇದ್ದೀನಿ. ಕರಿಯರಲ್ಲಿ ಕೂಡ ಸ್ವಲ್ಪ ಅದು ರಿಸ್ಟ್ರಿಕ್ಷನ್ಸ್ ಮೋಡ್, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಎಲ್ಲಾದರೂ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿ ತುಂಬ ಫೀಲ್ ಆಗ್ತಾ ಇದೆ ನನಗೆ. ಬ್ಯಾಡ್ ಅಂದರೆ ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿರುವಂಥದ್ದು ನಿಮ್ಮ ಕಡೆಯಿಂದ. ಯಾರೋ ಏನೋ ಹೇಳಿದರು ಅಂತ ಹೇಳಿ ಅಲ್ಲಿ ಹೋಗಿ ಸಡನ್ನಾಗಿ ದುಡ್ಡು ಹಾಕೋದು, ಇದು ನೀವು ಇಷ್ಟು ಮಾಡಿ ನಿಮಗೆ ರಿಟರ್ನ್ಸ್ ಇಷ್ಟು ಬರುತ್ತೆ ಅಂತ ಹೇಳಿದಾಗ ಅಲ್ಲೆಲ್ಲೋ ಒಂದು ಕಡೆ ನೀವು ದುಡ್ಡು ಹಾಕಿರುವಂಥದ್ದು ಎನರ್ಜಿ ನನಗೆ ತುಂಬ ಕಾಣ್ತಾ ಇದೆ. ರಾಂಗ್ ಕಮಿಟ್ಮೆಂಟ್ ಇರುವಂಥದ್ದು, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ಬೇಕು ನೀವು. ನನಗೆ ಅನಿಸುತ್ತೆ. ಮತ್ತು ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಸ್ವಲ್ಪ ಸೆಲ್ಫಿಶ್ನೆಸ್ ತೋರಿಸೋ ಅಂಥದ್ದು ನೋಡಿ. ಹಾರ್ಶಾಗಿ ನಾನು ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ವರ್ಡ್ಸ್ ಮಾತ್ರ ನಂದಿರುತ್ತೆ ಹೊರತು ಇದರಲ್ಲಿ ಏನು ಬರ್ತಾ ಇದೆ ಅದು ಯಾವುದು ನಾನು ಮಾಡಬೇಕು, ನಾನು ಈ ರೀತಿ ಹೇಳಬೇಕು ಅಂತ ಇರೋದಿಲ್ಲ. ಏನಿರುತ್ತೆ ಅದನ್ನು ಜಸ್ಟ್ ನಿಮ್ಮ ತನಕ ತಲುಪಿಸೋವಂಥ ಜವಾಬ್ದಾರಿ ಮಾತ್ರ ನಂದು. ಉಳಿದಿದ್ದೆಲ್ಲ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುತ್ತೆ ಈ ರೀತಿ. ಸೊ ಶಬ್ದಗಳು ಮಾತ್ರ ನಂದಿರ್ಬೋದು, ಬಟ್ ಅದೇನು ಈ ಒಂದು ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಇದೆಲ್ಲ ಕೂಡ ಯೂನಿವರ್ಸಿಂದ ಬರ್ತಾ ಇರೋವಂಥದ್ದು. ಕೆಲವೊಂದು ಸಾರಿ ಆ ರೀತಿ ನಿಮ್ಗೆ ಏನಾದರೂ ಅನಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಫ್ಲೋ ಅಲ್ಲಿ ಹೇಳ್ತಾ ಇರ್ತೀನಿ, ಹಾಗಾಗಿ ತಪ್ಪಾಗಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಇದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲ ಅಂತ ಅಲ್ಲ, ಬಟ್ ಅದನ್ನು ತುಂಬ ಗ್ರೀಡಿಯಾಗಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಎಷ್ಟು ಬರುತ್ತೆ ಓಕೆ, ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದರಲ್ಲಿ ನಿಮಗೆ ಅದಕ್ಕೆ ರಿಕವರಿ ಆದರೆ ಅದು ರಿಕವರಿಗಿಂತ ಸ್ವಲ್ಪ ಜಾಸ್ತಿ ಆಗುತ್ತಾ, ಓಕೆ, ದಟ್ಸ್ ಅ ಬೆಟರ್. ಬಟ್ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿ ಇದ್ದಿದ್ದನ್ನು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋದರೆ ಅಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಆಕ್ಟಿವ್ ಆಗಿರಿ ಅಂತ ಹೇಳಿ ಬರ್ತಾ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು ಆಕ್ಟಿವ್ ಆಗಿರಿ, ಎಲ್ಲ ಕಡೆ ನೆದರಿರಲಿ, ಎಲ್ಲ ಕಡೆ ಕಣ್ಣಿರಲಿ ನಿಮ್ಮದು, ಓಕೆ ಅನ್ನೋವಂಥದ್ದು ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಬರುವಂಥ ದಿನಗಳಲ್ಲಿ ಅಫ್ಕೋರ್ಸ್ ನೀವು ನಿಮ್ಮ ಒಂದು ಏನು ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಆ ಒಂದು ಲೈನಲ್ಲಿ, ಅಂದರೆ ನಿಮ್ಮ ಒಂದು ಉದ್ಯೋಗದಲ್ಲಿ ನಿಮ್ಮ ಒಂದು ಕರಿಯರ್ ಜಾಬ್ ಏನಿದೆ ಅದರಲ್ಲಿ ಹಿಡಿತ ಸಿಕ್ಕೇ ಸಿಗುತ್ತೆ. ಡೆಫಿನೆಟ್ ಆಗಿ ಒಂದು ಅಚೀವ್ಮೆಂಟ್ ಅಂತ ಆಗುತ್ತೆ. ಅಚೀವ್ಮೆಂಟ್ ಅಂದರೆ ಒಂದು ನಿಮ್ಮ ಪ್ರಮೋಷನ್ಸ್ದು ನನಗೆ ತುಂಬ ಕಾಣ್ತಾ ಇದೆ. ನೀವೇನು ಅಂದ್ಕೊಳ್ತೀರಾ ಆದರೆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ನಿಮಗೆ ದುಡ್ಡು ಬರೋವಂಥದ್ದು ನನಗೆ ಕಾಣ್ತಾ ಇದೆ. ಇನ್ನೂ ಹೇಳಬೇಕು ಅಂತಂದರೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರುವಂಥದ್ದು. ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದಕ್ಕೆ ನಿಧಾನವಾಗಿ ಅದು ಬೆಳೀತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅಂದರೆ ನೀವೇನು ದುಡ್ಡು ಹಾಕಿದ್ದೀರಾ
ಮಲ್ಟಿಪಲ್ ಸೋರ್ಸಿಂದ ನೀವು ದುಡ್ಡು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿರ್ಬೋದು, ಅಲ್ಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಸೊ ಅದಕ್ಕೆ ತಕ್ಕ ಹಾಗೆ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು. ಫುಲ್ ಆನ್ ನೀವು ಕರಿಯರ್ ಮೇಲೆ ಫೋಕಸ್ ಆಗ್ತೀರಾ ಬರುವಂಥ ದಿನಗಳಲ್ಲಿ. ನೀವು ಎಷ್ಟು ಫೋಕಸ್ ಆಗ್ತೀರಾ ಅಂದರೆ ಅಲ್ಲಿ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸು ನಿಮಗೆ ತಡೆಯೋದಿಲ್ಲ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ನೀವೇನಾದರೂ ಆ ರೀತಿ ಫೋಕಸ್ಡ್ ಆಗಿದ್ರಿ, ಎಲ್ಲ ಮಾಡಿದ್ರು ಕೂಡ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ, ಹೊಸ ಅಪರ್ಚುನಿಟಿ ನಿಮ್ಮ ಹತ್ರ ಬಂದೇ ಬರುತ್ತೆ. ಕಣ್ಣನ್ನು ತೆರೆದಿಟ್ಕೊಳ್ಳಿ. ಖಂಡಿತವಾಗೂ ಬರುವಂಥ ದಿನಗಳಲ್ಲಿ ನಿಮಗೆ ದುಡ್ಡಿನ ವಿಷಯದಲ್ಲಿ ತುಂಬ ತುಂಬ ಚೆನ್ನಾಗಿರುತ್ತೆ. ದುಡ್ಡು ಬರುತ್ತೆ ನಿಮ್ಮ ಕೈಯಲ್ಲಿ. ನೀವೇನು ಎಫರ್ಟ್ ಹಾಕ್ತಾ ಇದ್ದೀರಾ, ಫ್ರೂಟ್ಫುಲ್ ರಿಸಲ್ಟ್ ನಿಮಗೆ ಖಂಡಿತ ಬರುತ್ತೆ. ಇನ್ನು ನ್ಯೂ ಅಪರ್ಚುನಿಟೀಸ್ ಕೂಡ ಬರುವಂಥ ಚಾನ್ಸಸ್ ಇದೆ. 100% ಚಾನ್ಸ್ ಇದೆ. ಅದನ್ನು ನೀವು ನೋಡಬೇಕು ಎಲ್ಲಿ ಬರ್ತಾ ಇದೆ. ನಾನು 100% ಹೇಳಿದ್ದೇನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲ ಆಗಿಲ್ಲ ಅಂತ ಇಲ್ಲ, ಈ ರೀತಿ ಅಲ್ಲ. ಇದು ನೋಡಿ, ರೀಡಿಂಗ್ ನಿಮಗೆ ಹೇಗೆ ರೆಸೋನೇಟ್ ಆಗುತ್ತೆ. ಇದು ಒಂದು ಜನರಲ್ ರೀಡಿಂಗ್ ಇರುತ್ತೆ. ಓಕೆ, ಇದರಲ್ಲಿ ಎಷ್ಟು ನಿಮಗೆ ರೆಸೋನೇಟ್ ಆಗುತ್ತೆ ಅಷ್ಟನ್ನು ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಮತ್ತು ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಂದರೆ ಆಪ್ಷನ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ. ಒಂದ್ಸಾರಿ ನೀವು ಕಮೆಂಟನ್ನು ನೋಡಿ, ಮತ್ತು ಜಾಯ್ನಿಂಗ್ ಆಪ್ಷನ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತು ಇನ್ನು ನಿಮ್ಮ ರಿಲೇಷನ್ಶಿಪ್ ವೈಸ್ ನಾನು ನೋಡಿದಾಗ ಸ್ವಲ್ಪ ಯಾಕೋ ಕಾನ್ಫ್ಲಿಕ್ಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಕಾನ್ಫ್ಲಿಕ್ಟ್ ಅಂತ ಅನ್ನಿಸ್ತಾ ಇದೆ? ರಿಲೇಷನ್ಶಿಪ್ಗೆ ನೀವು ಏನೇನು ಮಾಡಬೇಕು, ಏನೇನು ಕೊಡಬೇಕು, ಟೈಮ್ ಕೊಡುವಂಥದ್ದು ಕೊಟ್ಟಿದ್ದೀರಾ, ಏನೇನು ಮಾಡಬೇಕಂತ ಎಲ್ಲ ಮಾಡಿದ್ದೀರಾ. ಆದರೆ ನೋಡಿ, ಅಲ್ಲಿಂದ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರದೇ ಇರೋದಕ್ಕೆ ನಿಮ್ಮ ಮೈಂಡಲ್ಲಿ ಇವಾಗ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ನನಗನ್ಸುತ್ತೆ ಸ್ವಲ್ಪ ಬ್ರೇಕಪ್ ಇಶ್ಯೂ ಆಗಿರುವಂಥದ್ದು ನಿಮ್ಮ ಲೈಫಲ್ಲಿ. ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಮಾತಾಡ್ತಾ ಇಲ್ಲ ಇಬ್ಬರು ಒಬ್ರಿಗೊಬ್ರು ಕೂಡ. ತುಂಬ ಜಗ್ಲಿಂಗ್ ಆಗ್ತಾ ಇದೆ, ಮನಸ್ಸಲ್ಲೇ ತುಂಬ ಏನೋ ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಬುದ್ಧಿ ವಿಚಾರಗಳು ಏನೇನೋ ನಡೀತಾ ಇದೆ ನಿಮ್ಮಲ್ಲಿ. ಯಾಕಂತಂದರೆ ನೀವು ಸಫಿಷಿಯೆಂಟ್ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀರಾ, ಆದರೂ ಕೂಡ ಅಲ್ಲಿಂದ ರೆಸ್ಪಾನ್ಸ್ ಬರ್ತಾ ಇಲ್ಲ. ನೀವು ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರೋವಂಥದ್ದು. ಇಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನೀವು ಅವರು ಮಾತಾಡ್ತಾ ಇಲ್ಲ. ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಇಬ್ಬರಲ್ಲಿನೂ ಕೂಡ, ಕಾನ್ಫ್ಲಿಕ್ಟ್ಸ್ ಇದೆ. ಒಂದು ಲೈಫಲ್ಲಿ ಹಾರ್ಮನಿ ಇಲ್ಲ, ಒಂದು ಫುಲ್ಫಿಲ್ಮೆಂಟ್ ಇಲ್ಲ, ಐ ಟು ಐ ಕಾಂಟ್ಯಾಕ್ಟ್ ಇಲ್ಲ, ಇಶ್ಯೂಸ್ ತುಂಬಾ ನಡೀತಾ ಇದೆ, ಫ್ರಸ್ಟ್ರೇಷನ್ ಇದೆ, ಇರಿಟೇಟ್ ಆಗ್ತೀರಾ ಮಾತಿಗೂ ಕೂಡ, ಅಗ್ರೆಷನ್ ಬರ್ತಾ ಇದೆ, ಅಗ್ರೆಷನ್ ಇದೆ ಇಬ್ಬರಲ್ಲಿನೂ ಕೂಡ. ಇಷ್ಟೆಲ್ಲ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಡೀತಾ ಇದೆ ಅನ್ನೋವಂಥದ್ದು ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮತ್ತು ಬರುವಂಥ ದಿನಗಳಲ್ಲೂ ಯಾವ ರೀತಿ ಇರುತ್ತೆ? ಬರುವಂಥ ದಿನಗಳಲ್ಲಿ ತುಂಬ ರಿಸ್ಟ್ರಿಕ್ಟೆಡ್ ಆಗ್ತೀರಾ. ಇನ್ನೂ ನೀವು ನಾನು ಹೇಳ್ದಾಗೆ ಕೇಳಬೇಕು. ಇವಾಗ ಯಾವ ರೀತಿ ಒಂದು ಲೈನ್ ಹಾಕ್ತಾರೆ, ಆ ಲೈನ್ ದಾಟಿ ಯಾರು ಹೋಗಬಾರ್ದು. ನಾನು ಏನು ಹೇಳ್ತೀನಿ ಅದನ್ನೇ ಕೇಳಬೇಕು. ತುಂಬ ರಿಸ್ಟ್ರಿಕ್ಟ್ ಆಗಿರ್ತೀರಾ ರಿಲೇಷನ್ಶಿಪ್ಪಲ್ಲಿ. ಓಕೆ, ಆ ಎನರ್ಜಿ ನನಗೆ ಕಾಣ್ತಾ ಇದೆ. ಡಾಮಿನೇಟಿಂಗ್ ಆಗಿರೋವಂಥದ್ದು. ನಾನೇ ಎಲ್ಲ, ನನ್ನನ್ನು ಕೇಳಿನೇ ಇವ್ರು ಮಾಡಬೇಕು, ನನ್ನ ಕೇಳಿ ಮಾಡಲಿಲ್ಲ ಅಂತಂದರೆ ಅಲ್ಲಿ ಅಗೇನ್ ಆರ್ಗ್ಯುಮೆಂಟ್ಸ್ ಆಗುವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಹಾಗಾಗಿ ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ಗೊತ್ತಾ? ಗೈಡ್ ಏನು ಮಾಡ್ತಾ ಇದೆ ನೋಡಿ, ನಿಮ್ಮ ಕಡೆಯಿಂದ ಇಶ್ಯೂಸ್ ರಿಸಾಲ್ವ್ ಆಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ಕೌನ್ಸ್ಲಿಂಗ್ ಮಾಡಿಸಿ. ಯಾರು ಚೆನ್ನಾಗಿದ್ದಾರೆ ರಿಲೇಷನ್ಶಿಪ್ಪಲ್ಲಿ ನೋಡಿ, ನೀವೇ ಸಾಲ್ವ್ ಮಾಡ್ಕೋತೀನಿ ಅಂತಂದರೆ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು? ಇನ್ನೊಬ್ರದ್ದು ಹೆಲ್ಪ್ ತಗೊಳ್ಳಿ. ಸೊ ಹೆಲ್ಪ್ ತಗೊಳ್ಳಿ, ಖಂಡಿತ ಇದು ರಿಸಾಲ್ವ್ ಆಗುತ್ತೆ. ನೀವು ಕೌನ್ಸ್ಲಿಂಗ್ ತಗೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು. ಯಾರಾದರೂ ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಓಕೆ, ಇದು ರೀಡಿಂಗ್ ಇರುತ್ತೆ. ಮತ್ತು ಫೈನಲ್ ಮೆಸೇಜ್, ಫೈನಲ್ ಗೈಡೆನ್ಸ್ ಏನು ಬರ್ತಾ ಇದೆ ಕುಂಭರಾಶಿಯವ್ರಿಗೆ ಯೂನಿವರ್ಸಿಂದ ಅಂತ ಹೇಳಿ ನೋಡ್ಕೊಂಡು ಬರೋಣ. ಪ್ಲೀಸ್ ಯೂನಿವರ್ಸ್ ಗೈಡ್ ಮಾಡಿ. ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕುಂಭರಾಶಿಯವ್ರಿಗೆ ಏನು ಮೆಸೇಜ್ ಕೊಡ್ತೀರಾ, ಏನು ಫೈನಲ್ ಆಗಿ ಗೈಡೆನ್ಸ್ ಮಾಡ್ತೀರಾ ಅಂತ ಹೇಳಿ. ಓಕೆ, ವರ್ಕ್ ಇನಫ್ ಯುವರ್ ಫಿಯರ್ಸ್. ಓಕೆ, ತುಂಬ ಹೆದರ್ಕೊಂಡಿದ್ದೀರಾ. ಆ ಹೆದರಿಕೆ ಮುಗಿಸೋವಂಥ ಸಮಯ ಬಂದಿದೆ.
ಹೆದರಿಕೆಯನ್ನು ಬಿಡಬೇಕು, ಮುಂದೆ ಹೋಗ್ತಾ ಇರಬೇಕು. ನಿಮಗೆ ಏನು ಭಯ ಕಾಡ್ತಾ ಇದೆ ಅಂತ ಮುಂಚೆನೇ ಹೇಳಿದೆ ನಾನು, ಹೌದಾ? ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟಿಂದ, ಮತ್ತು ನಿಮ್ಮ ಒಂದು ಅಫ್ಕೋರ್ಸ್ ನಿಮಗೆ ಕರಿಯರಲ್ಲಿ ಕೂಡ ಸ್ವಲ್ಪ ಭಯ ಇದೆ. ಸ್ವಲ್ಪ ನಿಮ್ಮ ಹೆದರಿಕೆ ಮೇಲೆ, ನಿಮ್ಗೆ ಏನು ಹೆದರಿಕೆ ಆಗ್ತಾ ಇದೆ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಇದು ನಿಮ್ಮ ಒಂದು ರೀಡಿಂಗ್ ಬರುವಂಥ ದಿನಗಳಲ್ಲಿ ಹೀಗೆಲ್ಲ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸೊ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಒಂದು ಲೈಕ್ ಕೊಡಿ. ಎಷ್ಟು ರೆಸೊನೇಟ್ ಆಯಿತು ಒಂದು ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಅಂತಂದರೆ ಅದೇ ಹೇಳಿದ್ನಲ್ವ, ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.